ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ರಾಮಾಚಾರಿ ಕೋಡ್ ಕಿಡ್ನಾಪ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ರೆ ಯಾವತ್ತೂ ಕೂಡ ನೀತಿಬದ್ಧವಾಗಿ ಹೋಗಬೇಕು ಅಂತ ಹೇಳ್ತಿದ್ದ ರಾಮಾಚಾರಿ ಇವತ್ತು ಚಾರು ಮಾತಿಗೆ ಕಟ್ಟು ಬಿದ್ದು ಅಡ್ಡದಾರಿ ಹಿಡಿದು ಎಸ್ಕೇಪ್ ಆಗೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಜಾನಕಿ ಅಮ್ಮಗೆ ಒಂದು ದೊಡ್ಡ ಮಹಾನ್ ಸತ್ಯ ಗೊತ್ತಾಗದೆ. ಆಗಿದ್ರೆ ಗೊತ್ತಾಗದ್ದೇನು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರಿನ ಭೇಟಿ ಮಾಡೋಕೆ ಬರ್ತಾಳೆ. ಈ ಕಡೆ ಚಾರಿ ಬರ್ತದ್ದಾಗಿ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಿದ್ದಾರೆ. ಏನಪ್ಪ ಅದು ಅಂದರೆ ಈ ಕಡೆ ನನ್ನ ತಮ್ಮ ಕೃಷ್ಣ ತಾನು ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದಾನೆ. ಆ ಒಂದು ಜಡ್ಜ್ಮೆಂಟ್ ಈ ವೀಕಲ್ಲಿ ಆಗೋದ್ರಲ್ಲಿದೆ. ಖಂಡಿತ ಅದು ಅವನ ವಿರುದ್ಧವಾಗಿ ಆಗತ್ತೆ. ಹಾಗಾಗಿ ನನ್ನ ಸೆಂಟ್ರಲ್ ಜೈಲ್ಸ್ಗೆ ಶಿಫ್ಟ್ ಮಾಡೋ ಎಲ್ಲ ಸಾಧ್ಯತೆ ಇದೆ. ಆಮೇಲೆ ನೀವು ಭೇಟಿ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ ಹೊರಗಡೆ ಬರೋದು. ಇದೇ ನಮ್ಮ ಕೊನೆ ಭೇಟಿ ಅನ್ಸುತ್ತೆ ಅಂತ ರಾಮಾಚಾರಿ ಹೇಳ್ತಿದ್ದಾನೆ. ಏನು ಮಾತಾಡ್ತಿದ್ಯಾ ರಾಮಾಚಾರಿ? ಆ ರೀತಿ ಆದರೆ ಏನು ಮಾಡೋದು? ಖಂಡಿತ ಏನು ಮಾಡೋದು ಕೂಡ ಅಸಾಧ್ಯ ಆಗ್ಬಿಡತ್ತೆ. ಅದಕ್ಕೆ ಏನಾದರೂ ಮಾಡಲೇಬೇಕು. ನೀನು ಇಲ್ಲಿ ದೊಡ್ಡದಾಗಿ ಇಂಜುರಿ ಮಾಡ್ಕೊ, ಆಗ ಹಾಸ್ಪಿಟಲೈಸ್ ಮಾಡ್ತಾರೆ. ಆನಂತರ ನಾವು ನಿನ್ನ ಕಿಡ್ನಾಪ್ ಮಾಡಿ ನಮಗೆ ಟೈಮ್ ಸಿಗುತ್ತೆ, ಎಲ್ಲವನ್ನ ಕೂಡ ಮಾಡ್ಬೋದು. ನಿನ್ನ ತಮ್ಮನ ಸೋಲ್ಸೋದ್ರಲ್ಲಿ ನಾನು ಸೋತೋದೆ, ನಿಮ್ಮ ತಮ್ಮನ ಸರಿ ಮಾಡೋದ್ರಲ್ಲಿ ಅಂತ ಹೇಳ್ತಿದ್ದಾರೆ. ಈ ಕಡೆ ರಾಮಾಚಾರಿಯ ರೀತಿ ಎಲ್ಲ ಮಾಡೋದು ತಪ್ಪಾಗುತ್ತೆ ಮೇಡಮ್, ಅದು ಅಷ್ಟು ಸುಲಭ ಅಲ್ಲ ಅಂದದಕ್ಕೆ ಹೌದು ರಾಮಾಚಾರಿ, ಸುಲಭ ಅಲ್ಲ. ಆದರೆ ಇಲ್ಲಿದ್ರೆ ಅದು ಖಂಡಿತ ಅಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಿರೋದು ನೀನು ದೊಡ್ಡದಾಗಿ ಪೆಟ್ ಮಾಡ್ಕೊಂಡು ಹಾಸ್ಪಿಟಲೈಸ್ ಆಗು. ಆನಂತರ ಒಂದು 2-3 ಜನ ಇರ್ತಾರೆ, ಅವ್ರ ನಡುವೆ ಹೇಗಾದರೂ ಮಾಡಿ ನಿನ್ನ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ನೀನು ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ಈ ರೀತಿ ಮಾಡ್ಕೋತೀನಿ ಅಂತ ಹೇಳಿದಾಗ ಚಾರು ಮಾತಿಗೆ ಕಟ್ಟು ಬಿದ್ದ ರಾಮಾಚಾರಿ ಒಪ್ಕೋತಾನೆ. ತಪ್ಪು ದಾರಿಲಿ ತಂದು ಹಾಕಿದವ್ರಿಗೆ ಅದೇ ದಾರಿಲಿ ಹೋಗಿ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನ ಈ ಕಡೆ ಕೃಷ್ಣ ಹೇಳಿದ ಮಾತುಗಳನ್ನ ಈ ಕಡೆ ಚಾರು ಹೇಳಿ ರಾಮಾಚಾರಿನ ಒಪ್ಪಿಸ್ತಾಳೆ. ಈ ಕಡೆ ರಾಮಾಚಾರಿ ಕೂಡ ಒಪ್ಕೋತಾನೆ. ಆ ಕಡೆ ಕೆ ಕೂಡ ವೈಶ್ವಾಕ ಮತ್ತೆ ಮಾನ್ಯತಾ ACPಗೆ ಬುದ್ಧಿ ಕಲಿಸೋಕೆ ಎಲ್ಲ ರೀತಿ ಪ್ಲಾನ್ನ ಮಾಡಿಕೊಂಡು ಸಿದ್ಧವಾಗಿ ನಿಂತ್ಕೊಂಡಿದ್ದಾನೆ. ತನ್ನ ಮನೆಯನ್ನ ಆಂಜನೇಯನ ಥರ ಕಾವಲು ಕಾಯಬೇಕು ಅಂತ ಅಂದ್ಕೊಂಡಿದ್ದಾನೆ. ಜೊತೆಗೆ ಈ ಕಡೆ ಎಲ್ಲ ಆಗ್ತಿದ್ರೆ ಜಾನಕಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಸ್ಥಾನಕ್ಕೆ ಬಂದಾಗ ಅವರು ದೇವ್ರ ಹತ್ರ ನನ್ನ ಕಣ್ಮುಂದೆ ತರಿಸು, ನಾನು ಸಾಯೋದ್ರು ಒಳಗಡೆ ನನ್ನ ಮಗನ ನೋಡೋ ರೀತಿ ಮಾಡುವುದವ್ರೆ. ನನ್ನ ಮಗನ ನಾವು ಆ ಜಾತ್ರೆಯಲ್ಲಿ ಕಳ್ಕೊಂಡ್ಬಿಟ್ವಿ. ಒಂದೇ ರೀತಿ ಇರ್ತಕ್ಕಂಥ 2 ರೂಪಗಳಲ್ಲಿ ಒಂದು ಮಗ ನನ್ನ ಜೊತೆ ಇದ್ರೆ ಒಂದು ಮಗನ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ಕೇಕಿನ ಸಾಕಿದಂಥ ಕೇಕಿಗೆ ಸತ್ಯ ಹೇಳಿದಂಥ ಅದೇ ತಾತ ಈ ಮಾತುಗಳನ್ನ ಕೇಳಿಸ್ಕೊಂಡಿದ್ದೆ. ಇವರು ಕೃಷ್ಣನ್ ತಾಯಿ ಇರಬೇಕು, ಇದೆಲ್ಲ ನೋಡ್ತಿದ್ರೆ ಅವರೇ ಅಂತ ಅನ್ನಿಸ್ತಿದೆ ಅಂತ ಹೋಗಿ ಅವರನ್ನ ವಿಚಾರ ಮಾಡಿದಾಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆಗಿದ್ದೆ ನಿಮ್ಮ ಮಗ ನಿಮ್ಮಿಂದ ದೂರ ಆಗಿಲ್ಲ. ಆಲ್ರೆಡಿ ನಾನು ನಿಮ್ಮ ಮಗನ ನಿಮ್ಮ ಮನೆ ಕಳ್ಸಿದ್ದೀನಿ, ನಿಮ್ಮ ಮಗ ನಿಮ್ಮ ಜೊತೆನೇ ಇದ್ದಾನೆ, ನಿಮ್ಮ ಮನೇಲೇ ಇದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಜಾನಕಿ ಅವ್ರಿಗೆ ತುಂಬಾ ಖುಷಿ ಆಗ್ತದೆ. ಏನು ಹೇಳಿದ್ರೆ ನನ್ನ ಮಗ ನನ್ನ ಮನೇಲಿದ್ದಾನ ಅಂತ. ಹೌದು, ನಿಮ್ಮ ಮಗ ನಿಮ್ಮ ಮನೇಲೇ ಇದ್ದಾನೆ ಅಂತ ಹೇಳ್ತಿದ್ದಾಗೆ ಜಾನಕಿ ಅವರು ಹಾಗಿದ್ರೆ ನನ್ನ ಮನೇಲಿರೋದು ರಾಮಾಚಾರಿನ ಕೃಷ್ಣನ ಅಂತ ಅನ್ಕೊಂಡಿದ್ದೆ. ಖುಷಿಯಿಂದ ಬರ್ತಾರೆ, ತನ್ನ ಮಗನ್ನ ಮುಟ್ಟು ನೋಡಿ ಖುಷಿ ಪಡ್ತಿದ್ದಾರೆ. ಫೈನಲಿ ಇಲ್ಲಿ ಮಗ ಕೃಷ್ಣ ಅಂತಕ್ಕಂಥ ಸತ್ಯ ರಿವೀಲ್ ಆಗ್ತದೆ. ಎಲ್ಲ ಗುಟ್ಟುಗಳು ಕೂಡ ರಟ್ಟಾಗುವ ಸಮಯ ಬಂದಿದೆ. ಹಾಗಾದ್ರೆ ಇಲ್ಲಿ ಚಾರು ಯಾವ ರೀತಿ ಚಾರಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಳೆ, ಏನೆಲ್ಲ ಅಡೆತಡೆಗಳು ಕಾದಿದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ.